ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನು ಇರುವಂತ ಒಂದು ಅಡಿಕೆ ತೋಟ, ಇದರಲ್ಲಿ ಕಾಡ್ತಿರುವಂತ ಎಲೆ ಚುಕ್ಕಿಯ ಲಕ್ಷಣಗಳು ಇದೆಲ್ಲ ನೋಡಿ ನಿಮ್ಗೆ ಅನ್ಸುತ್ತೆ ನಾನು ಸುಳ್ಯ ಭಾಗದಲ್ಲಿದ್ದೇನೆ ಅಂತ ಹೇಳಿ. ಹೌದು, ನಾನು ಸುಳ್ಯ ಭಾಗದ ಆಲೆಟ್ಟಿ ಗ್ರಾಮದ ಪಕ್ಕದ ಗ್ರಾಮದಲ್ಲಿದ್ದೇನೆ. ರಾಜ್ಯ ಅಂತ ಯೋಚನೆ ಮಾಡಿದಾಗ ಇದು ಕೇರಳ ರಾಜ್ಯ ಬರ್ತದೆ, ಪಾಣತ್ತೂರು ಗ್ರಾಮ ಪಂಚಾಯತ್ ಬರುತ್ತೆ. ಒಬ್ರು ವಿಶೇಷವಾಗಿರುವಂತ ಕೃಷಿಕರು, ಅದರಲ್ಲಿ ಮಿಶ್ರ ಕೃಷಿಯನ್ನು ಬೆಳೀತಾ ಕಾಫಿ, ಬೇರೆ ಬೇರೆ ರೀತಿಯ ಅಡಿಕೆ, ಕೋಕೋ, ತೆಂಗು ಇದನ್ನ ಬೆಳೀತಿದ್ದಾರೆ. ಅದರ ಜೊತೆ ಕಾಸರಗೋಡು ಜಿಲ್ಲೆಯಲ್ಲಿ ಇವರಿಗೆ ಉತ್ತಮ ಯುವ ಕೃಷಿಕ ಅನ್ನುವಂತ ಒಂದು ಪ್ರಶಸ್ತಿಯೂ ಕೂಡ ಸಿಕ್ಕಿದೆ. ಕೇವಲ ಯುವ ಕೃಷಿಕ ಆದ ತಕ್ಷಣ ಪ್ರಶಸ್ತಿ ಸಿಗಲ್ಲ, ಅದು ಉತ್ತಮ ಅಂತ ಇರಬೇಕು. ಅಂತ ಉತ್ತಮವಾಗಿರುವಂತದ್ದು ಏನೇನು ಕೃಷಿಯನ್ನು ಇವರು ಮಾಡಿದ್ದಾರೆ ಅನ್ನುವಂತ ಮಾಹಿತಿಯನ್ನು ನಾವು ಯುವ ಕೃಷಿಕರಾಗಿರುವಂತ ರಾಧಾಕೃಷ್ಣ ಅವ್ರ ಜೊತೆ ಮಾತುಕತೆ ಮಾಡ್ತಾ, ಅವರ ತೋಟದ ಸಾಧಕ ಬಾಧಕಗಳೇನು, ಎಲೆ ಚುಕ್ಕಿಗೆ ಅವ್ರು ಮಾಡಿರುವಂತ ಪ್ರಯೋಗಗಳೇನು, ಯಾವ ರೀತಿಯ ಗೊಬ್ಬರಗಳನ್ನು ಬಳಸ್ತಾರೆ, ಕೆಮಿಕಲ್ ಬಳಸದೆ ಸಾವಯವ ರೀತಿಯಲ್ಲಿ ಕೃಷಿಯನ್ನು ಮಾಡ್ಲಿಕ್ಕೆ ಆಗ್ತದ ಅನ್ನುವಂತ ಎಲ್ಲ ಸಂಗತಿಯನ್ನು ನಿಮ್ಗೆ ತಿಳಿಸ್ತಾ ಸಂಪೂರ್ಣವಾಗಿರುವಂತ ಮಾಹಿತಿಯನ್ನು ಕೊಡ್ತೇನೆ. ರಾಧಾಕೃಷ್ಣ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ತೊಂದರೆ ಇಲ್ಲ. ಒಂದು ಯುವ ಕೃಷಿಕ ಅನ್ನುವಂತ ಒಂದು ಪ್ರಶಸ್ತಿಯನ್ನು ಕೇರಳ ಸರ್ಕಾರದಿಂದ ಇಲ್ಲಿಯ ಪಂಚಾಯತ್ ನೀವು ಪಡೆದಿದ್ದೀರಿ. ಒಬ್ಬ ಕೃಷಿಕ ಆಗುವಂತದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಇವತ್ತಿನ ಕಾಲಘಟ್ಟ ಅಂತೂ ಬಾರಿ ಕಷ್ಟದ ಸಂದರ್ಭಗಳಿದೆ. ಅಡಿಕೆಗೆ ಬರುವಂತ ರೋಗಗಳು, ಬೇರೆ ಬೇರೆ ಸವಾಲುಗಳನ್ನು ಎದುರಿಸಿ ಅವನು ಕೃಷಿಕ ಆಗ್ಬೇಕು ಅಂತ ಹೇಳಿದ್ರೆ ಅಷ್ಟು ಸಾಮಾನ್ಯ ಕೆಲಸ ಅಲ್ಲ. ಅಂತದ್ರಲ್ಲಿ ನೀವು ಯಾಕೆ ನಿಮ್ಮ ಅಣ್ಣನಾಗೆ ಹೊರಗಡೆ ಜಾಬ್ಗೆ ಹೋಗಿಲ್ಲ? ಮತ್ತು ನಿಮ್ಮ ಬ್ಯಾಕ್ ಗ್ರೌಂಡ್ ಏನ್ ಕಲ್ತಿರೋದು? ಈಗ 17 ವರ್ಷದಿಂದ ಕೃಷಿ ಮಾಡ್ತಾ ಇದ್ದೇನೆ. ಅಡಿಕೆ ನಮ್ಮ ತಂದೆಯವರು ತೀರಿ ಹೋಗಿ 3-4 ವರ್ಷ ನಂತರದಿಂದ ನಾನು ಕೃಷಿ ಪೂರ್ತಿಯಾಗಿ ನಾನು ಮಾಡ್ತಾ ಇರೋದು. ನನಗೆ ರೇಡಿಯಾಲಜಿಯಲ್ಲಿ ಡಿಪ್ಲೊಮಾ ಆಗಿದೆ ಕೋರ್ಸ್. ನಾನು ಉದ್ಯೋಗದಲ್ಲಿ ಇದ್ದೆ. ಆಗ ನಮ್ಮ ತಂದೆಯವರ ಕಂಡೀಷನ್ ಇತ್ತು, ಯಾರಿಗೆ ಜಾಸ್ತಿ ಸಂಬಳ ಬರ್ತದೆ ಅವನು ಹೊರಗೆ ಕೆಲಸಕ್ಕೆ ಹೋಗ್ಬೇಕು, ಕಡಿಮೆ ಸಂಬಳ ಇರೋನು ಮನೆಗೆ ಬರಬೇಕು. ಅಣ್ಣನಿಗೆ ಉದ್ಯೋಗದಲ್ಲಿ ಸಂಬಳ ಜಾಸ್ತಿ ಇತ್ತು. ಹಾಗೆ ಅಣ್ಣ ಉದ್ಯೋಗದ ಮೇಲೆ ಹೋದ, ನಾನು ವಾಪಸ್ ಮನೆಗೆ ಬಂದೆ. ಮನೆಗೆ ಬಂದು ಸ್ವಲ್ಪ ಸಮಯ ಕಷ್ಟ ಆಗ್ತಾ ಇತ್ತು ಕೆಲಸ ಮಾಡುದು ಅದು ಇದೆಲ್ಲ. ಆಮೇಲೆ ಕೃಷಿಯೇ ನಮ್ಗೊಂದು ಆಧಾರ ಅಂತ ಅನಿಸಿದಾಗ ಮತ್ತೆ ಅದನ್ನೇ ಶುರು ಮಾಡಿದ್ವಿ. ಯಾರ ಹಂಗಿಲ್ಲ, ಒಂದು ಬಾಳೆ ನೆಟ್ರೆ 8-9 ತಿಂಗಳಲ್ಲಿ ಅದು ಗೊನೆ ಆಗ್ತದೆ. ಅದನ್ನು ನೋಡೋ ಖುಷಿಯೇ ಬೇರೆ. ಹಾಗೆ ಒಂದೊಂದೇ ಒಂದು ಕೃಷಿಯನ್ನು, ತಂದೆಯ ಕೃಷಿಯ ಜೊತೆಗೆ ಖಾಲಿ ಇದ್ದ ಜಾಗಗಳನ್ನೆಲ್ಲ ಎಕ್ಸ್ಟ್ರಾ ಕೃಷಿಗಳನ್ನು ಮಾಡಿ ಈ ಹಂತಕ್ಕೆ ಬಂದಿದೆ. ಫಸ್ಟ್ ಅಡಿಕೆ ಮಾತ್ರ ಇದ್ದದ್ದು ನಮ್ಮ ತೋಟದಲ್ಲಿ. ಮತ್ತೆ ಹಂತವಾಗಿ ಕಾಳುಮೆಣಸು ಹಾಕಿದ್ವಿ. ಆಮೇಲೆ ಬಾಳೆ, ಆಮೇಲೆ ಕೊಕ್ಕೋ, ಕಾಫಿ, ಎಲ್ಲಾ ಕೃಷಿಯನ್ನು, ಜಾಯಿಕಾಯಿ, ಎಲ್ಲ ಕೃಷಿಯನ್ನು ಕೂಡ ಎಲ್ಲೆಲ್ಲಿ ಖಾಲಿ ಸ್ಪೇಸ್ ಇದೆ ಅಲ್ಲೆಲ್ಲ ಅಳವಡಿಸಿಕೊಂಡಿದ್ದೇವೆ. ಅಡಿಕೆಯ ಸಂಬಂಧಿಸಿ ಹೇಳುದಾದ್ರೆ ಅದು ನಮ್ಗೆ ಮೇಯ್ನ್ ಆದ ಕ್ರಾಪ್. ನನಗೆ ತುಂಬಾ ಇಂಟ್ರೆಸ್ಟ್ ಅಂದ್ರೆ ಕಾಫಿ, ಇದು ಕಾಳುಮೆಣಸು ಮತ್ತು ತೆಂಗಿನ ಕೃಷಿಯಲ್ಲೇ ನನಗೆ ತುಂಬಾ ಆಸಕ್ತಿ. ಎಲ್ಲಿ ಖಾಲಿ ಜಾಗ ಇದೆ ಅಲ್ಲೆಲ್ಲ ಕೂಡ ತೆಂಗಿನ ಗಿಡಗಳನ್ನ ಹಾಕಿದ್ದೇನೆ, ಅಡಿಕೆ ಗಿಡನ ಹಾಕಿದ್ದೇನೆ, ಕಾಳುಮೆಣಸು ಎಲ್ಲ ಗಿಡಗಳನ್ನ ಹಾಕಿಬಿಟ್ಟಿದ್ದೇನೆ. ಈಗ ನಮ್ಮ ಸುಳ್ಯ, ಕಡಪ ಈ ವಿಭಾಗದಲ್ಲಿ ಎಲ್ಲಿ ಹೋದ್ರು ಚರ್ಚೆ ಅಂತ ಹೇಳಿದ್ರೆ ಇನ್ನು ಅಡಿಕೆ ಮುಗಿಯುತ್ತಿದ್ರ ಕತೆ, ಇದ್ರ ಮಧ್ಯೆ ಸ್ವಲ್ಪ ಕಾಫಿ ಹಾಕುವ ಹೊರಟಿದ್ದಾರೆ. ಆದ್ರೆ ಇದು ನೋಡಿದ್ರೆ ಸುಮಾರು ವರ್ಷದ ಗಿಡಗಳ ರೀತಿಯಲ್ಲಿ ಕಾಣ್ತಿದೆ. ಇದು ಎಷ್ಟು ವರ್ಷ ಆಯ್ತು ಇದು ಗಿಡ ಹಾಕಿ, ಮತ್ತು ಹೇಗೆ ನಿಮ್ಗೆ ಧೈರ್ಯ ಬಂತು ಕಾಫಿ ಹಾಕ್ಲಿಕ್ಕೆ? ಕಾಫಿ ನಾವು ಮಡಿಕೇರಿ ಸೈಡ್ ಎಲ್ಲ ಹೋಗುವಾಗ ಅಲ್ಲಿ ಕಾಫಿಯನ್ನೆಲ್ಲ ಹಾಕುವಾಗ ಅದು ಅದರ ಫಸಲು ನಳಿಸಿಕೊಂಡು ಕಾಣುವಾಗ ಅದೊಂಥರ, ಅದರ ಈಗ ಹೂ ಬಿಡುವ ಸಮಯದಲ್ಲಿ ಅದರ ಪರಿಮಳಕ್ಕೆ ನೋಡುದಂದ್ರೆ ಮತ್ತೆ ಜೇನಿಗೆಲ್ಲ ಬಾರಿ ಒಳ್ಳೇದಲ್ಲ. ನನಗೆ ಸ್ವಲ್ಪ ಈ ಮಿಸ್ರಿ ಜೇನು, ಮುಜಂಟಿ ಜೇನಿನ ಸ್ವಲ್ಪ ಹಾಬಿ ಎಲ್ಲ ಉಂಟು. ಅದಕ್ಕೋಸ್ಕರ ನಾನು ಸ್ವಲ್ಪ ಕಾಫಿ ಹಾಕಿದ್ದೆ ಫಸ್ಟ್. ತೊಂದರೆ ಇಲ್ಲ. ಆಮೇಲೆ ನನಗೆ ಅದನ್ನು ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ದೊಡ್ಡ ಗಿಡಗಳಾಗಿದೆ. ಆದ್ರೂ ತಕ್ಕ ಮಟ್ಟಿಗೆ ಸ್ವಲ್ಪ ಕೃಷಿ ಸಿಗ್ತದೆ, ಕಾಫಿ ಸಿಗ್ತದೆ ಈಗ. ಇಲ್ಲಿ ಕಾಫಿ ಆದ್ರೆ ಹುಡಿ ಮಾಡ್ಲಿಕ್ಕೆಲ್ಲ ಎಲ್ಲಿ ತಗೊಂಡು ಹೋಗ್ತೀರಿ? ಇಲ್ಲ, ನಾವು ಕಾಫಿ ನಮ್ಮ ಮನೆಯಲ್ಲಿ ಕಾಫಿ ಕುಡಿಯೋದೆಲ್ಲ ಕಡಿಮೆ. ನಾವು ಅದನ್ನ ಸೇಲ್ ಮಾಡಿಯೇ ಬಿಡುದು ಕಾಫಿಯನ್ನು. ಸುಳ್ಯದಲ್ಲಿ ತಗೊಳ್ತಾರೆ ಕಾಫಿ. ಹೇಗೆ ಸ್ವಲ್ಪ ಅದ್ರ ಲಾಭ ಅಂತ ಉಂಟಾ ಇದರಲ್ಲಿ? ಕಾಫಿಯಲ್ಲಿ ಲಾಭ ಉಂಟು. ಅದು ನಾವು ಏನ್ ಮಾಡ್ಬೇಕಾಗಿಲ್ಲ. ನನಗೆ ಕಂಡ ಪ್ರಕಾರ ನಮ್ಮ ಹಾರುವ ಸ್ಪ್ರಿಂಕ್ಲರ್ ನ ಮೇಲ್ಗಡೆ ಕಾಫಿ ಇದ್ರೆ ಬಾರಿ ಒಳ್ಳೆಯದು. ಸ್ಪ್ರಿಂಕ್ಲರ್ ಗೆ ಲೆವೆಲ್ಗೆ ಕಾಫಿ ಇದ್ರೆ ನಮ್ಗೆ ಅದು ಕಾಫಿ ಹಿಡಿಯುದಿಲ್ಲ. 3-4 ಸಲ ಹೂ ಬಿಟ್ಟಾಗ ಮತ್ತೆ ಅದು ಕಾಫಿ ವೇಸ್ಟ್ ಆಗಿ ಹೋಗ್ತದೆ. ಇದೀಗ ಸ್ಪ್ರಿಂಕ್ಲರ್ ನ ಮೇಲ್ಗಡೆ ಇರುವ ಕಾಫಿ, ಸ್ಪ್ರಿಂಕ್ಲರ್ ಇಂದ ಮೇಲ್ಗಡೆ ಇರುವುದರಿಂದ ಆ ಕಾಫಿ, ಹೂ ಬಿಟ್ಟ ಕಾಫಿ ಎಲ್ಲ ನಿಲ್ತದೆ. ಅದಕ್ಕಿಂತ ಕೆಳಗಿರುವ ಕಾಫಿ ಸ್ಪ್ರಿಂಕ್ಲರ್ ಗೆ ನಿಲ್ಲ, ಇಲ್ಲ ಮತ್ತೆ ಡ್ರಿಪ್ ಇರಿಗೇಷನ್ ಮಾಡಬೇಕು. ಈಗ ಒಟ್ಟು ಎಷ್ಟು ಗಿಡ ಹಾಕಿದ್ರಿ ಕಾಫಿದು? ಕಾಫಿ ಸುಮಾರು ಒಂದು 300-400 ಗಿಡ ಇರ್ಬೋದು. ಎಲ್ಲ ಟೋಟಲ್ ಆಗಿ ಒಂದು 400 ಗಿಡ ಇರ್ಬೋದು. ಎಷ್ಟು ಮೂಟೆ ಸಿಗ್ತದೆ ನಿಮಗೆ? ಮೂಟೆ ಇಲ್ಲ, ನಮಗೊಂದು ಜಾಸ್ತಿ ಅಂದ್ರೆ 1 ಕ್ವಿಂಟಾಲ್ ವರೆಗೆ ಹೋಗ್ತದೆ ಅಷ್ಟೇ. ಮೂಟೆ ಲೆಕ್ಕ ಎಲ್ಲ
ಹಾ. 1 ಕ್ವಿಂಟಾಲ್ ವರೆಗೆ ಹೋಗ್ತದೆ. ಕರೆಕ್ಟ್. ಅಂದ್ರೆ 1 ರೂಪಾಯಿ ಇದಕ್ಕೆ ಖರ್ಚು ಅಂತ ಮಾಡೋದಿಲ್ಲ, ಇಲ್ಲ ಖರ್ಚು ಅಂತ ಯಾವ ಎಣ್ಣೆ ಇಲ್ಲ, ಸ್ಪ್ರೇ ಇಲ್ಲ, ಗೊಬ್ಬರ ಇಲ್ಲ, ಏನು ಇಲ್ಲ, ಏನು ಇಲ್ಲ. ಖಾಲಿ ಕಾಡು ಬಿದ್ದಾಗಿದೆ. ಕಾಡು ಬಿದ್ದಾಗ ಕಾಳುಮೆಣಸು ಪನ್ನೀರ್ ಉಂಟು. ಹಾ. ಮತ್ತೆ ಒಂದು ನಾರಾಯಿ ಕೊಡಿ ಅಂತ ಒಂದು ತಳಿ ಉಂಟು. ಹ್ಮ್. ಅದು ಗೊಂಚಲು ಹಿಡಿತದೆ. ಹ್ಮ್. ಮತ್ತೆ ಆ ಗಿಡಕ್ಕೆ ಬಳ್ಳಿಗೆ ರೋಗ ಬರುದು ಕೂಡ ಕಡಿಮೆ. ಮತ್ತೆ ಮೊದಲು ಡಿಸೆಂಬರ್ ಬಳ್ಳಿ ಎಲ್ಲ ಇತ್ತು, ಈಗ ಅದೆಲ್ಲ ನಾಶ ಆಗಿ ಹೋಗಿದೆ. ನಾವು ಪನ್ನೀರು ಒಂದು ಮಾತ್ರ ಈಗ ಎಕ್ಸ್ಟ್ರಾ ಸ್ಪೆಷಲ್ ಆಗಿರುದು. ಕಬ್ಬಿನ ಜಲ್ಲೆಯ ಕಂಪೋಸ್ಟ್ ಬರ್ತದೆ, ಹಾ. ಅದನ್ನ ಹಾಕುದು. ಅದರದ್ದು ಹುಡಿ ಮಾಡಿ ಹೌದು ಹಾಕಿದ್ರಿ. ಹೌದು. ಅದು ಅದು ನಂಗೆ- ಹಾ? ನಮಗೆ ಹೊರಗಡೆಯಿಂದ ಬರುದು, ಅದು ಬ್ಯಾಗ್ ಅಲ್ಲೇ ಬರುದು. ಹಾ. ಅದನ್ನು ಒಂದೊಂದು ಗಿಡಕ್ಕೆ 3 ಕೆಜಿ ಆಗಿ ಹಾಕಿಬಿಡುದು. ನೋಡುವಾಗ ಎರಡೆರಡು ಕನ್ಫ್ಯೂಸ್ ಗಳು ಕಾಣ್ತದೆ ಇಲ್ಲಿ. ಒಂದು ಸ್ವಲ್ಪ ಎಲೆ ಚುಕ್ಕಿ ಕಂಡಾಗೂ ಇದೆ, ಆದ್ರೆ ಹಸಿರಾಗಿರುವಂತ ಎಲೆಗಳು ಕೂಡ ನಿಮ್ಗೆ ಇಲ್ಲಿ ಕಾಣ್ತದೆ. ಏನು ಎಲೆ ಚುಕ್ಕಿ ರೋಗ ಇಂಥದ್ದೇನಾದ್ರೂ ಸಮಸ್ಯೆಗಳೆಲ್ಲ ಬಂದಿದ? ಎಲೆ ಚುಕ್ಕಿ ರೋಗ ನಮ್ಮ ಏರಿಯಾದಲ್ಲೆಲ್ಲ ತುಂಬಾ ಸಿವಿಯರ್ ಆಗಿ ಉಂಟು. ಹಾ. ಯಾವಾಗ ನಾವು ಅದಕ್ಕೆ ವಿದ್ ಸಿಸ್ಟಮಿಕ್ ಫಂಗಿಸೈಡ್, ಕಾಂಟ್ಯಾಕ್ಟ್ ಫಂಗಿಸೈಡ್ ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಸ್ ಹ್ಮ್. ಅದನ್ನ 3 ಕೊಟ್ಟ ಕೂಡಲೇ ಎಲೆಗಳೆಲ್ಲ ಹಸಿರಾಗ್ತದೆ. ಅದಕ್ಕಿಂತ ನೆಕ್ಸ್ಟ್ ಬರುವ ಎಲೆಗಳೆಲ್ಲ ಹಸಿರಾಗ್ತದೆ. ಹ್ಮ್. ಅದಕ್ಕಿಂತ ಕೆಳಗಿರುವ ಎಲೆಗಳು ಹಾಗೆ ಎಲೆ ಚುಕ್ಕಿ ಇರುವ ಲಕ್ಷಣದಲ್ಲೇ ಉಂಟು. ಹ್ಮ್. ಆಮೇಲೆ ಅದು ಬಿದ್ದು ಹೋಗುವಾಗ ನಾವು ಬಿದ್ದ ಕೂಡಲೇ ಒಣಗಿ ಬಿದ್ದ ಸೋಗೆಯನ್ನು ಯಾವುದನ್ನು ಕೂಡ ಉಳಿಸುವುದಿಲ್ಲ ತೋಟದಲ್ಲಿ, ಎಲ್ಲ ಬೆಂಕಿ ಹಾಕಿ ಬಿಡ್ತೇವೆ. ಕಂಪ್ಲೀಟ್ ಅದ್ರದ್ದು ಪೂರ್ತಿಯಾಗಿ ಬೆಂಕಿ ಹಾಕಿ ಬಿಡ್ತೇವೆ. ಇದೊಂದು ಅಡಿಕೆ ತಳಿ. ಹ್ಮ್. ಇದಕ್ಕೆ ನೀರು ಬೇಡ, ಈ ಅಡಿಕೆ ಗಿಡಕ್ಕೆ ನೀರು ಬೇಡ. ನಾನು ಫಸ್ಟಿಗೆ ನನ್ನ ಹತ್ರ ಯಾರು ಹೇಳಿದಾಗ ನಾನು ನಂಬಲಿಲ್ಲ. ಹ್ಮ್. ಆದ್ರೆ ನಮ್ಮ ಊರಿನ ಅಕ್ಕಪಕ್ಕದ ಗುಡ್ಡ ಪ್ರದೇಶಗಳೆಲ್ಲ ಹ್ಮ್. ಸುಮಾರು ಈ ನಮ್ಮ ವೆಳ್ಳರಿಕುಂಡು ಸೈಡ್ ಅಲ್ಲೆಲ್ಲ ತುಂಬಾ ಗುಡ್ಡ ಪ್ರದೇಶ ಇದೆ. ಹ್ಮ್. ಅಲ್ಲೆಲ್ಲ ಒಂದೊಂದು ಅಡಿಕೆ ಮರದಲ್ಲಿ 4-5 ಗೊಂಚಲಿದೆ. ನಮ್ಮ ಸಾದಾ ಊರಿನ ಗಿಡದಲ್ಲಿ ಅಡಿಕೆ ಹಿಡಿಯುವಾಗ ಹಿಡಿದೆ. ಹ್ಮ್. ಆದ್ರೆ ಅವರು ನೀರೆಂತ ಹಾಕುದಿಲ್ಲ ಅದಕ್ಕೆ. ಹ್ಮ್. ಅದು ಇನ್ನು ವಾತಾವರಣದ ಹ್ಯುಮಿಡಿಟಿಯಲ್ಲಿ ಎಂತ ಬೆಳೆಯುವುದು ಅಂತ ಗೊತ್ತಿಲ್ಲ. ಹ್ಮ್. ನನಗೆ ವಿಶ್ವಾಸ ಬರಲಿಲ್ಲ. ಆದ್ರೂ ಕೂಡ ನನ್ನ ಫ್ರೆಂಡ್ ಒಬ್ಬರ ಮನೆಯಿಂದ ನಾನು ಗಿಡದ ಬೀಜ ತಕೊಂಡು ಬಂದು ಗಿಡ ಮಾಡಿ ಹಾಕಿದ್ದು. ಹ್ಮ್. ಈಗ ನೋಡಿ, ಇದು 2.5-3 ವರ್ಷ ಆಯ್ತಷ್ಟೇ ಈ ಗಿಡಕ್ಕೆ. ಹಾ. 2-2.5 ವರ್ಷ ಆಗಿರ್ಬೋದು. ಹಾ. ಆದ್ರೆ ನಮ್ಮ ಉಳಿದ ಗಿಡಗಳಿಂದ ಸದೃಢವಾಗಿ ಬರ್ತದೆ, ದಷ್ಟಪುಷ್ಟವಾಗಿ ಇದು ಬರ್ತದೆ. ಅಲ್ಲ. ಇದಕ್ಕೆ ನೀರು ಇಲ್ಲ. ನಾನು ವಾರಕ್ಕೊಂದ್ಸಲ ತೆಂಗಿನ ಗಿಡಕ್ಕೆ ನೀರು ಹಾಕುವಾಗ ನೀರು ಬಿದ್ರೆ ಆಯ್ತು, ಹಾ. ಇಲ್ಲಂದ್ರೆ ಇಲ್ಲ. ಏನು ಹೆಸರು ಈ ಗಿಡಕ್ಕೆ? ಇದು ಇಲ್ಲೆಲ್ಲ ನಮ್ಮ ಕೇರಳದ ಕಡೆ ಎಲ್ಲ ಕರೆಕಾವಂಗ್ ಅಂತ ಹೇಳ್ತಾರೆ. ಹ್ಮ್. ನನಗೆ ಕನ್ನಡದಲ್ಲಿ ಅದರ ಬಗ್ಗೆ ಗೊತ್ತಿಲ್ಲ. ಇದು ಈ ಸೈಡ್ ಬಂದಡ್ಕ ಈ ಸೈಡ್ ಅಲ್ಲೆಲ್ಲ ಇದನ್ನೇ ಕೃಷಿ ಮಾಡ್ತಾರೆ. ಇದನ್ನ ಗಿಡ ಸಪ್ಲೈ ಮಾಡೋ ದೊಡ್ಡ ದೊಡ್ಡ ನರ್ಸರಿಗಳು ಕೂಡ ಇದೆ. ಈ ಗಿಡಕ್ಕೆ 25-30 ರೂಪಾಯಿಯ ಗಿಡಕ್ಕೆಲ್ಲ ತರ್ತಾರೆ. ಆದ್ರೆ ಇದು ಫಸಲು ಬರುದು ಒಂದು 5 ವರ್ಷ ಬೇಕಾಗ್ತದ ಅಂತ ಕಾಣ್ತಾ ಇದ್ದೀರಾ. ಅಡಿಕೆ ಫಸಲು ಬರ್ಲಿಕ್ಕೆ 5 ವರ್ಷ ಬೇಕಾಗ್ತದೆ ಅಂತ ಕಾಣ್ತದೆ. ನಮ್ಮ ಊರಲ್ಲಿ ಪಕ್ಕದಲ್ಲೆಲ್ಲ ಇದೆ, ತುಂಬಾ ಜನ ಹಾಕ್ತಾರೆ. ಆದ್ರೆ ಇದಕ್ಕೆ ಎಲೆ ಚುಕ್ಕಿದ ರೋಗದ ಬಾಧೆ ಕೂಡ ಕಡಿಮೆ. ಉಳಿದ ಗಿಡಗಳಿಗೆ ಹೋಲಿಸಿದ್ರೆ ಇದಕ್ಕೆ ರೋಗದ ರೆಸಿಸ್ಟೆನ್ಸ್ ಪವರ್ ಕೂಡ ಜಾಸ್ತಿ ಉಂಟು ಅಲ್ವಾ? ಬಾಕಿ ಉಳಿದ ಗಿಡಗಳಿಗಿಂತ. ಅದನ್ನೇ ನಾನು ನೋಡುದು. ಇದು ಸುತ್ತಮುತ್ತದೆಲ್ಲ ಅದೇ ಅಲ್ವಾ? ಹೌದೌದು, ಎಲ್ಲ ಹಸಿರಸಾಗಿದೆ ಅಲ್ಲ? ಹೌದು. ನಿಮ್ದು ಗಿಡಗಳು ಯಾವ್ದು ದೊಡ್ಡದಾಗಿಲ್ಲ? ನಮ್ಮದು ಇಲ್ಲ, ದೊಡ್ಡ ಗಿಡ, ಫಸಲು ಬರುವ ಗಿಡ ಇಲ್ಲ. ನಾನು ಅಂದ್ರೆ ಯಾರು ಕೂಡ ಫಸ್ಟಿಗೆ ವಿಶ್ವಾಸ ಬರುದಿಲ್ಲಲ್ಲ, ನೀರಿಲ್ಲದ ಅಡಿಕೆ ಹಿಡಿತದೆ ಅಂತ ಹೇಳಿದ್ರೆ ಯಾರು ನಂಬುದಿಲ್ಲ. ಆದ್ರೆ ಈಗ ನಂಬಿಕೆ ಬರ್ತದೆ, ನಮ್ಗೆ ಹಿಡಿಬಹುದು, ಇದರಲ್ಲಿ ಫಸಲು ಬರ್ಬಹುದು ಅಂತ. ಒಳ್ಳೇದಿದೆ, ಬುಡ ಎಲ್ಲ ತೋರ ಬರ್ತಾ ಉಂಟು. ಉಂಟು. ಈಗ ಮೊದಲೆಲ್ಲ ಬೇಸಿಗೆಯಲ್ಲಿ 1 ಸ್ಪ್ರೇ ಹಿಂಗಾರಕ್ಕೆ, ಮಳೆಗಾಲದಲ್ಲಿ 2 ಸ್ಪ್ರೇ ಬೋರ್ಡ ಕೊಟ್ರೆ ಅಡಿಕೆಗೆ ಸಾಕಾಗ್ತಿತ್ತು. ಹಾಗಿದ್ರೆ ಈಗ ಹಾಗಲ್ಲ. ಈಗ ನಾವು ಒಂದು ಗಿಡ ನೆಡುದಾದ್ರೆ ಊರಿನ ಅಡಿಕೆ ಗಿಡಗಳನ್ನು ನೆಡುದು ಪ್ರಿಫರೆನ್ಸ್, ನಾವು ಅದಕ್ಕೆ ಕೊಡುದು ಒಳ್ಳೆಯದು. ರೋಗ ನಿರೋಧಕ ಶಕ್ತಿ ಇರುವಂತ ಗಿಡಗಳನ್ನು ನೆಡುದು ಒಳ್ಳೆಯದು. ಈಗಿನ ಹೊಸ ಹೈಬ್ರಿಡ್ ವೆರೈಟಿಗಳು ಯಾವ್ದು ಕೂಡ ರೋಗದ ಪ್ರತಿರೋಧ ಶಕ್ತಿ ಇಲ್ಲದ ಗಿಡಗಳೇ ಇರುದು ತುಂಬಾ ಜಾಸ್ತಿ. ಊರಿನ ಗಿಡಗಳನ್ನು ನೆಟ್ರೆ ಮತ್ತೆ ಸ್ಪ್ರೇ ಹಾಗೆ ಅಕ್ಟೋಬರ್ ಇಂದ ಸುಮಾರು ಜನವರಿ ಲಾಸ್ಟ್ ವರೆಗೆ ನಾವು ಗಿಡವನ್ನು ಕಾಪಾಡಿಕೊಂಡ್ರೆ ಮತ್ತೆ ತೊಂದರೆ ಇಲ್ಲ. ಮತ್ತೆ ಜನವರಿ ಎಂಡಿಂದ ಮೇ ಲಾಸ್ಟ್ ವರೆಗೆ ನಮಗೆ ಎಲೆ ಚುಕ್ಕಿಯ ಸಮಸ್ಯೆ ಇರುವುದಿಲ್ಲ. ಈ 2-3 ತಿಂಗಳು ನಾವು ಸ್ವಲ್ಪ ಗಿಡವನ್ನ ಆರೋಗ್ಯ ಕಾಪಾಡಿಕೊಂಡ್ರೆ ಒಳ್ಳೇದು. ಮತ್ತೆ ಎಲ್ಲ ವಿಜ್ಞಾನಿಗಳು ಹೇಳುವ ರೀತಿ ತೋಟದಲ್ಲಿ ನೀರು ನಿಲ್ಬಾರದು, ಮತ್ತೆ ಒಣಗಿದ ಸೋಗೆಗಳನ್ನೆಲ್ಲ ಬೆಂಕಿ ಹಾಕಬೇಕು, ಮತ್ತೆ ಸ್ಪ್ರೇಗಳನ್ನೆಲ್ಲ ಕೊಡಬೇಕು. ಅದನ್ನೆಲ್ಲ ಮಾಡಿಕೊಂಡು ಬಂದ್ರೆ, ಸಿಸ್ಟಮ್ಯಾಟಿಕ್ ಆಗಿ ಮಾಡಿಕೊಂಡು ಬಂದ್ರೆ ಕೃಷಿ ಮಾಡಬಹುದು. ತುಂಬಾ ಜನ ಕೃಷಿ ಮಾಡುವವರು ಕೂಡ ಇದ್ದಾರೆ. ಇದೊಂದು ತೆಂಗಿನ ತೋಪು. ಈ ತೆಂಗಿನ ತೋಟದಲ್ಲಿ ಮೊದಲು ಬರೇ ತೆಂಗಿನ ಮರ ಮಾತ್ರ ಇತ್ತು. ಆಮೇಲೆ ಅದಕ್ಕೆ ಕಾಫಿ ಹಾಕಿದ್ವಿ. ಕಾಫಿ ಹಾಕಿ ಉಳಿದ ಸ್ಪೇಸ್ ಅಲ್ಲಿ ಕೊಕ್ಕ ಹಾಕಿದ್ವಿ. ಈಗ ಈ ಏರಿಯಾದಲ್ಲೆಲ್ಲ ಕಂಪ್ಲೀಟ್ ಪೂರ್ತಿ. ಈಗ ಅಡಿಕೆ ಮರಕ್ಕೆಲ್ಲ, ತೆಂಗಿನ ಮರಕ್ಕೆ ವಾರಕ್ಕೆ 1 ಸಲ ನೀರು ಹಾಕಿದ್ರೆ ಸಾಕು. ನೆಲ ತಂಪಿರ್ತದೆ ಮೇಲ್ಗಡೆಯಿಂದ ನೆರಳಿರೋ ಕಾರಣ. ಎರಡನೇದು, ನಮಗೆ ಕೊಕ್ಕದಲ್ಲಿ ಕೂಡ ಆದಾಯ ಉಂಟು, ಮತ್ತೆ ಕಾಫಿಯಲ್ಲಿ ಕೂಡ ಆದಾಯ ಉಂಟು. ತೆಂಗಿನ ಮರದಲ್ಲಿ ಹಾಗೆ ನೋಡಿ, ತೆಂಗಿನ ಮರದಲ್ಲಿ ಎಲ್ಲ ಫಸಲಿದೆ, ಸಾಧಾರಣ ಫಸಲಿದೆ. ನಾನು ಒಂದು 5-6 ವರ್ಷಕ್ಕೊಂದ್ಸಲ ಪೂರ್ತಿ ಹಿಟಾಚಿ ಓಡಿಸ್ತೇನೆ ತೋಟದಲ್ಲಿ. ತೆಂಗಿನ ಮರಗಳಿಗೆಲ್ಲ ಮಣ್ಣು ಹಾಕಿ, ಬುಡಕ್ಕೆ ಮಣ್ಣು ಹಾಕಿ, ಆಮೇಲೆ ಅದನ್ನು ಬುಡ ಬಿಡಿಸಿದ್ರೆ, ನಾನು ಮಣ್ಣು ಹಾಕಿದ ವರ್ಷ ನನಗೆ ಒಂದು 10-12 ಸಾವಿರ ತೆಂಗಿನಕಾಯಿ ಸಿಗುತ್ತಾರೆ. ಮಣ್ಣು ಹಾಕಿದ ವರ್ಷ ನಾನು 16-18 ಸಾವಿರ ತೆಂಗಿನಕಾಯಿವರೆಗೆ ಕೊಯ್ತಿದ್ದೇನೆ ಈ ತೋಟದಲ್ಲಿ.
ಇದು ನಮಗೆ ತೋಟಕ್ಕೆ ಇಡೀ ಎಲ್ಲಾ ತೋಟಕ್ಕೆ ಕೂಡ ಸಪ್ಲೈ ಆಗುವಂತ ನೀರಿನ ವ್ಯವಸ್ಥೆ. ಹಾ ಕೆಳಗಡೆ ಗುಂಡಿಯಿಂದ ಸುಮಾರು ಒಂದು 200 ಅಡಿ ಗುಂಡಿಯಿಂದ ಸಬ್ಮರ್ಸಿಬಲ್ ಮೋಟರ್ ಅಲ್ಲಿ ನಾವು ನೀರು ಹಚ್ಚುದು ಮೇಲ್ಗಡೆಗೆ. ಹ್ಮ್ ಮೊದಲೊಂದು 8 HP ಮೋಟರ್ ಇತ್ತು. ಹ್ಮ್ ಅಲ್ಲಿ ನೀರು ತುಂಬುವಾಗ ಕಾಯ್ಬೇಕು, ಅದೆಲ್ಲ ಸಮಸ್ಯೆ ಇತ್ತು. ಹಾ ಇದು ಹಾಗೆಲ್ಲ 1.5 HP ನ ಒಂದು ಮೋಟರ್. ಹ್ಮ್ ಆ ಮೋಟರ್ ಅಲ್ಲಿ ಕಂಟಿನ್ಯೂಸ್ ನೀರು ಬೀಳ್ತಾ ಇರ್ತದೆ. ನಾನು ಜನವರಿಗೆ ಆ ಮೋಟರ್ ಆನ್ ಮಾಡಿದ್ರೆ ಮತ್ತೆ ನಿಲ್ಲಿಸುವುದು ಜೂನಿಗೆ, ಹಾ ಆ ಮಧ್ಯೆ ನಿಲ್ಲಿಸುವುದು. ನನ್ನ ಹತ್ರ 2 ಮೋಟರ್ ಉಂಟು. ಹಾ ಇದು ಹಾಳಾಗುವಾಗ ವೈಂಡಿಂಗ್ ಕಳಿಸುವುದು, ಆ ಮೋಟರ್ ಫಿಕ್ಸ್ ಮಾಡುದು. ಹಾ ಅದು ಹಾಳಾಗುವಾಗ ಹಾ ಇನ್ನೊಂದು ಈ ರಿಪೇರಿ ಆದನ್ನು ತಂದು ಫಿಕ್ಸ್ ಮಾಡುದು. ಹಾ ಈ ನೀರು ಇಲ್ಲಿಗೆ ಬೀಳ್ತದೆ. 12 ಗಂಟೆ ಆಗ್ತದೆ ನೀರು ತುಂಬುವಾಗ, ಇದು ತುಂಬಲಿಕ್ಕೆ. ಅಲ್ಲಿ ಒಂದು ಕಾಣ್ತದೆ ನೋಡಿ, ಆ ಪೈಪಿನ ಒಂದು ಕೆರೆ 90% ಲೆವೆಲ್ ಅಲ್ಲಿ ಹಾ ಒಂದು ಪೈಪ್ ಕೊಟ್ಟಿದ್ದೇವೆ. ಹಾ ಆ ಲೆವೆಲ್ ಇಂದ ಮೇಲೆ ನೀರು ಬರುವಾಗ ಹ್ಮ್ ಆಟೋಮೆಟಿಕ್ ಆಗಿ ಕೆಳಗಡೆ ಇಳಿಲಿಕ್ಕೆ ಶುರು ಆಗ್ತದೆ ನೀರು. ಹಾ ಗ್ರಾವಿಟಿ ಪವರ್ ಇಳಿಲಿಕ್ಕೆ ಶುರು ಆಗ್ತದೆ. ಹಾ ನನಗೆ ಸ್ಪ್ರಿಂಕ್ಲರ್ ಆಗಾಗ ಬಂದು ಚೇಂಜ್ ಮಾಡಬೇಕು, ನೀರು ತುಂಬಿತಾ ನೋಡ್ಬೇಕು ಅಂತ ಕೆಲಸ ಇಲ್ಲ. ಹಾ ನಾನು ಫ್ರೀ ಇರುವಾಗ ಬಂದು ಸ್ಪ್ರಿಂಕ್ಲರ್ ಚೇಂಜ್ ಮಾಡಿ ಹೋದ್ರೆ ಆಯ್ತು, ಇನ್ನೊಂದು ತೋಟಕ್ಕೆ ಸೆಟ್ ಮಾಡಿ ಹೋದ್ರೆ ಆಯ್ತು. ಹಾ ಅದು ತುಂಬುವಾಗ ಅದೇ ಹಾರಿ ಮುಗ್ದು ಅದು ನಿಲ್ತದೆ. ನಾನು ಮತ್ತೆ ಗೇಟ್ ಆಫ್ ಮಾಡ್ಲಿಕ್ಕೆ ಬರಬೇಕಾಗಿಲ್ಲ. ಹಾ 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 ಆಮೇಲೆ ನಾನು ಮತ್ತೆ 12 ಗಂಟೆಯ ಮಧ್ಯೆ ಬಂದು ಒಂದ್ಸಲ ಸ್ಪ್ರಿಂಕ್ಲರ್ ಚೇಂಜ್ ಮಾಡಿ ಹೋದ್ರೆ ಆಯ್ತು. ಹಾ 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 ನನಗೆ ಅಷ್ಟೇ ಕೆಲಸ ಇರುದು. ಅಂದ್ರೆ ಈಸಿ ಮಾಡ್ಕೊಂಡಿದ್ರಿ ಕೆಲಸನ. ಹೌದು. ಇಲ್ಲಿ ಆನ್ ಮಾಡೋದು, ಆಫ್ ಮಾಡೋದು, ಆನ್ ತೆಗೆಯೋದು, ಮಾಡುದು, ಹಾಕೋದು ಯಾವುದೂ ಇಲ್ಲ. ಏನು ಕೆಲಸ ಇಲ್ಲ. ಕಂಟಿನ್ಯೂ ಪ್ರೋಸೆಸ್. ಕಂಟಿನ್ಯೂಸ್ ಆಗ್ತದೆ. ಈಗ ನೀರೆಲ್ಲ ಏನಾದ್ರು ಬೀಳುದು? ನೀರು ಕೆಳಗಡೆ ಒಂದು ಸಬ್ಮರ್ಸಿಬಲ್ ಮೋಟರ್ ಇದೆ, 1.5 HP ಮೋಟರ್. ಕೆರೆಯಿಂದನಾ? ಕೆರೆಯಿಂದ, ಹೌದು. ಕೆರೆಯಲ್ಲಿ ಅಷ್ಟು ನೀರು ಸಿಗುತ್ತೆ? ಅಲ್ಲೊಂದು ಕೆರೆಯಲ್ಲಿ ಬರುವ ನೀರಿಗೆ ಹಾ ಒಂದು 200 ಲೀಟರ್ನ ಬ್ಯಾರಲ್ ಅನ್ನು ಗುಂಡಿ ತೆಗೆದು ಹಾಕಿದ್ದೇನೆ. ಹಾ ಆ ಬ್ಯಾರಲ್ ಗೆ ಬಂದು ನೀರು ಬೀಳ್ತದೆ. ಆ ಬ್ಯಾರಲ್ ನ ಒಳಗೆ ನಾನು ಮೋಟರ್ ಇಟ್ಟಿದ್ದೇನೆ. ಹಾ 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 ಆಗ ನನಗೆ ಅಲ್ಲಿ ಕಸ ಸಿಗುದು, ಹಾ ಪಂಪ್ ಬ್ಲಾಕ್ ಆಗುವ ಎಂತ ಸಮಸ್ಯೆ ಇಲ್ಲ. ನಮ್ಮ ಕೃಷಿಯ ಮೂಲ ಆಧಾರ ಈ ಹಟ್ಟಿ. ಹ್ಮ್ 2 ದನಗಳಿವೆ. ಹಾ. ಒಂದು ಹಸು, ಅದರ ಕರು ಇದು ಮೊದಲನೇ ಕರು. 2ನೇ ಕರು ಈಗ ಮೊನ್ನೆ ಹಾಕಿದೆ, 16 ದಿವಸ ಆಯ್ತು ಕರು ಹಾಕಿ. ಹಾ. ಇದು ಹಟ್ಟಿ, ಕಾಂಕ್ರೀಟ್ ಹಟ್ಟಿ. ನಾವು ಹಟ್ಟಿ ತೊಳೆದ ನೀರೆಲ್ಲ ಹ್ಮ್ ಇಲ್ಲಿ ನೀವು ಕಾಣ್ತಾ ಇರ್ಬೋದು, ಕೆಳಗೆ ಟ್ಯಾಂಕ್. ಹ್ಮ್. ಆ ಟ್ಯಾಂಕಿಗೆ ಹೋಗಿ ಬೀಳ್ತದೆ ಪೈಪಲ್ಲಿ. ಹಾ. ಅಲ್ಲಿಂದ ಆ ಟ್ಯಾಂಕಿಂದ ನಮ್ಮ ತೋಟ ಕೆಳಗೆ ಡೌನ್ ಅಲ್ಲಿ ಇರುವುದರಿಂದ ಗ್ರಾವಿಟಿಯಲ್ಲಿ ಸ್ಲರಿ ತೋಟಕ್ಕೆ ಹೋಗ್ತದೆ. ಹಾ. ಅಲ್ಲಿ ನಾವು ಈ ಟ್ಯಾಂಕಿಯ ಬುಡದಲ್ಲಿ ಗೇಟ್ ವಾಲ್ ಕೊಡ್ಲಿಲ್ಲ. ಹ್ಮ್. ನಾವು ಗೇಟ್ ವಾಲ್ ಅನ್ನ ಕೆಳಗೆ ತೋಟದಲ್ಲಿ ಕೊಟ್ಟಿದ್ದೇವೆ. ಹ್ಮ್. ಯಾಕಂದ್ರೆ ಆ ಗೇಟ್ ವಾಲ್ ನಾವು ಹಟ್ಟಿ ತೊಳೆದು ಬಿಟ್ಟಂತ ನೀರಲ್ಲಿ ಕಸ ಕಡ್ಡಿ ಇದ್ರೆ ಹ್ಮ್. ಒಂದು ವೇಳೆ ಇಲ್ಲಿ ಗೇಟ್ ವಾಲ್ ಕೊಟ್ರೆ ನೀರು ಎಳೆಯುವ ಸ್ಪೀಡ್ ಸಿಗುದಿಲ್ಲ. ಹ್ಮ್. ಕೆಳಗಡೆ ಗೇಟ್ ವಾಲ್ ಕೊಟ್ರೆ ಸಡನ್ ಆಗಿ ಗೇಟ್ ವಾಲ್ ಓಪನ್ ಮಾಡಿದಾಗ ಹ್ಮ್. ಅದರಲ್ಲಿ ಇದ್ದಂತ ಕಸ ಕಡ್ಡಿ ಎಲ್ಲ ಪೈಪಿನ ಫೋರ್ಸ್ಗೆ ಎಳೆದು ಹೋಗ್ತದೆ, ಎಳ್ಕೊಂಡು ಹೋಗ್ತದೆ. ಹಾ 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 ಮತ್ತೆ ಅಲ್ಲಿ ಸುಮಾರು 1.5 ಇಂಚು ಪೈಪ್ ಅಲ್ಲಿ ನಾವು ಪ್ರತಿ ಬುಡಕ್ಕೆ ಹಿಡಿಯುದು. ಹಾ. 4 ದಿವಸಕ್ಕೆ ಒಂದ್ಸಲ 1,000 ಲೀಟರ್ ಬ್ಯಾರಲ್ ಅಲ್ಲಿ 4 ದಿವಸಕ್ಕೆ ಒಂದ್ಸಲ ಒಂದು 25ರಿಂದ 30 ಗಿಡಕ್ಕೆ ನಮಗೆ ಸ್ಲರಿ ಬಿಡ್ಲಿಕ್ಕೆ ಆಗ್ತದೆ. ಹಾ. ಸುಮಾರು ನಮ್ಮ ಮುಕ್ಕಾಲು ವಾಸಿ ತೋಟಕ್ಕೆ ಈ ಸ್ಲರಿ ನೀರೇ ನಮಗೆ ಸಿಗ್ತದೆ, ತೋಟಕ್ಕೆ ಬಿಡ್ಲಿಕ್ಕೆ ಸಿಗ್ತದೆ. ಹಾ 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 ಇನ್ನು ಉಳಿದಾಗೆ ಹ್ಮ್. ಹಟ್ಟಿ ತೊಳೆಯುವಾಗ ಸಿಕ್ಕಿದ ಸೆಗಣಿಯನ್ನ ಅಲ್ಲಿ ಸ್ಟೋರ್ ಮಾಡ್ತೇವೆ ಆ ಸೈಡ್ ಅಲ್ಲಿ. ಹಾ. ವರ್ಷಕ್ಕೆ 1 ಸಲ ಅಥವಾ 2 ಸಲ ಹಾ. ಅದನ್ನ ಅಲ್ಲಿಂದ ತೋಟಕ್ಕೆ ಡ್ರೈ ಆದಾಗ ಹಾ. ಪಿಕಪ್ ನಲ್ಲಿ ತಗೊಂಡೋಗಿ ಹಾಕಿ ತೋಟದಲ್ಲಿ ಹಾ. ಅಡಿಕೆ ಮರದ ಗಿಡಗಳಿಗೆ ಒಂದು ಬುಟ್ಟಿಯನ್ನ 2 ರಕ್ಕೆ ಆದಾಗ ಹಾಕ್ತೇವೆ. ಹಾ. ಇನ್ನು ಹಟ್ಟಿಯಲ್ಲಿ ದನಗಳು ಬಿಟ್ಟಂತ ಹುಲ್ಲಿನ ವೇಸ್ಟ್ ಅದನ್ನೆಲ್ಲ ಇಲ್ಲೊಂದು ಕಾಣ್ತಾ ಇದೆ ಟ್ಯಾಂಕ್, ಅದಕ್ಕೆ ಹಾಕ್ತೇವೆ. ಹಾ. ಅದು ಇದು ಎರೆಹುಳ ಗೊಬ್ಬರದ ಪ್ಲಾಂಟ್ ಇದು. ಹಾ. ಇದರಲ್ಲಿ ಹಾಕಿ ಬಿಟ್ಟು ಒಂದು ಸಲ ಇಲ್ಲಿ ಕಾಣಬಹುದು ನಿಮ್ಗೆ ಹ್ಮ್. ಇದರ ಒಳಗಡೆ. ಹ್ಮ್. ಒಂದು ಸಲ ಟ್ಯಾಂಕಿಗೆ ಹಾಕಿ ಒಂದ್ಸಲ ಒಂದು ಬಕೆಟ್ ಅಲ್ಲಿ 2 ಬಕೆಟ್ ನೀರನ್ನು ಅದರ ಮೇಲೆ ಹಾಕಿ ಬಿಟ್ಟಾಗ ಹ್ಮ್. ಅದಲ್ಲೇ ಎರೆಹುಳ ತಿಂತಾ ಇರ್ತದೆ. ಹ್ಮ್. ನಾವು ಅಲ್ಲಿ ಸೆಗಣಿಯನ್ನ ಡ್ರೈ ಆಗಿ ತೋಟಕ್ಕೆ ಹಾಕುವ ಸಮಯದಲ್ಲಿ ಹ್ಮ್. ಇದನ್ನು ಕೂಡ ತೆಗೆದು ಹಾಕ್ತೇವೆ. ಹ್ಮ್. ಇನ್ನು ಮತ್ತೆ ಸ್ವಲ್ಪ ತರಕಾರಿ ಕೃಷಿ ಇದೆ ಅಲ್ಲಿ. ಹಾ. ಎರೆಹುಳ ಗೊಬ್ಬರವನ್ನೆಲ್ಲ ತರಕಾರಿ ಕೃಷಿ ಕೂಡ ಯೂಸ್ ಮಾಡ್ತಾ ಇದ್ದೇವೆ. ಈಗ ಈ ಎರೆಹುಳ ಅಂತ ಹೇಳಿದ್ರಲ್ಲ, ಇದು ಎರೆಹುಳ ಹೆಚ್ಚಾಗುದಿಲ್ವಾ? ಎರೆಹುಳ ತುಂಬಾ ಹೆಚ್ಚಾಗ್ತದೆ, ತುಂಬಾ ಇದೆ. ಹೆಚ್ಚಾದನ್ನ ಯಾರಿಗಾದ್ರೂ ಮಾರಾಟ ಮಾಡ್ತೀರಾ? ಇಲ್ಲ, ಮಾರಾಟ ಅಂದ್ರೆ ನಮ್ಗೆ ಆ ಟ್ಯಾಂಕ್ ಅಲ್ಲಿ ಇರ್ತದೆ. ಯಾರಾದ್ರೂ ನನಗೆ ಒಬ್ರು ಸಪ್ಲೈ ಮಾಡ್ತಾರೆ ಇಲ್ಲಿಗೆ, ಇದು ಎರೆಹುಳ ಕೊಡ್ತಾರೆ. ಹಾ. ಅದು ಕೆಲವೊಂದ್ಸಲ ನಮ್ಮ ಇದರಲ್ಲಿ ಬೇರೆ ಏನಾದ್ರೂ ಹೊರಗಿಂದ ಜೀವಿಗಳು ಬಂದು ಹ್ಮ್. ಪೂರ್ತಿಯಾಗಿ ನಾಶ ಆಗ್ತದೆ. ಹ್ಮ್. ಆಗ ಹೋಗಿ ನಾನು ಅವರ ಮನೆಯಿಂದ ತಗೊಂಡ್ ಬರ್ತೇನೆ. ಹ್ಮ್. ಅವರಲ್ಲಿ ಏನಾದ್ರೂ ಸಮಸ್ಯೆ ಆಗುವಾಗ ಅವ್ರು ನನಗೆ ಕೊಡ್ತಾರೆ. ಹಾ, ಹಾ, ಹಾ. ಸ್ವಲ್ಪ ಒಂದು ಮುಷ್ಟಿಯಸಿ ಎರೆಹುಳ ಇದ್ರೆ ಸಾಕಾಗ್ತದೆ ನಮಗೆ. ಅಲ್ಲ, ಎಷ್ಟು ಕೆಜಿ ಆಗುತ್ತೆ? ಕೆಜಿಗೆ ಎಷ್ಟು ರೇಟು? ಕೆಜಿ ಇಲ್ಲ, ನಮ್ಮೊಳಗೆ ಒಂದು ಫ್ರೆಂಡ್ಶಿಪ್ ಅಲ್ಲಿ ನಾವು ತಗೊಂಡು ಬರುದು. ಹಾ. ಚಿಕ್ಕ ಎರೆಹುಳ. ಮೊದಲು ಎಲ್ಲ ನಾವು ದೊಡ್ಡ ದೊಡ್ಡ ಎರೆಹುಳವನ್ನೆಲ್ಲ ನೋಡ್ತಾ ಇದ್ದೇವಲ್ಲ, ಹಾ. ಅದರಲ್ಲಿ ಬರೇ ಚಿಕ್ಕ ಎರೆಹುಳ ಇರುದು. ಹಾ. ನೂಲಿನಷ್ಟೇ ದಪ್ಪದ ಎರೆಹುಳ ಇರುದು. ಹಾ. ಅದು ಗೊಬ್ಬರವನ್ನಾಗಿ ಸಾಸಿವೆ ಹಾಗೆ ಮಾಡ್ತದೆ. ಒಳ್ಳೆ ಹುಡಿ ಮಾಡ್ತಲ್ಲ, ಹುಡಿ ಮಾಡ್ತದೆ. ಹೌದು. ಇದು ಹೊಸದಾಗಿ ಮಾಡಿರೋ ಕೈ ತೋಟ ಅಲ್ಲ? ಇದು ಹೊಸದಾಗಿ ಮಾಡಿದೆ. ಮೊದಲು ನಾವು ಮನೆಯಿಂದ ಮೇಲ್ಗಡೆ ಮಾಡ್ತಾ ಇದ್ವಿ ತಟ್ಟಲ್ಲಿ. ಹಾ. ಅಲ್ಲಿ ನಮಗೆ ಮಳೆಗಾಲ ಮಾತ್ರ ಸಾಧ್ಯ ಆಗುದು ಕೃಷಿ, ಅಲ್ಲಿ ನೀರಿನ ವ್ಯವಸ್ಥೆ ಕಡಿಮೆ ಇರ್ತದೆ. ಹಾ. ಹಾಗೆ ನಾವು ಈಗ ಹೊಸದಾಗಿ ಇಲ್ಲಿ ನಮ್ಮದೊಂದು ತಟ್ಟು ಎಳೆದು ಹಾ. ಇಲ್ಲೇ ತರಕಾರಿ ಒಂದು ಕೃಷಿ ಮಾಡುವ ಅಂತೇಳಿ ಇದು ಪ್ರಾರಂಭ ಹಂತದಲ್ಲೇ ಇರುವುದು ಈಗ. ಅಲ್ಲ,
ನಮ್ಮ ಕೃಷಿಯಲ್ಲಿ ಒಬ್ಬ ಕೃಷಿಕ ಅಂದ್ರೆ ಹ್ಮ್. ಸಮಗ್ರವಾಗಿರ್ಬೇಕು, ಎಲ್ಲ ಕೃಷಿಗಳು ಕೂಡ ಬೇಕು. ಹ್ಮ್. ಏನು ನಮ್ಮ ಜೀವನಕ್ಕೆ ಪೂರಕವಾಗಿರುವಂತ ಎಲ್ಲ ಕೃಷಿಗಳು ಕೂಡ ಬೇಕು. ಹ್ಮ್. ಅಡಿಕೆ ಇರ್ಬೋದು, ಅದು ಏನು ವಾಣಿಜ್ಯ ಬೆಳೆಗಳು. ಹ್ಮ್. ನಮ್ಮಲ್ಲಿ ಜೇನು ಕೃಷಿ ಉಂಟು, ಮಿಸ್ರಿ ಜೇನು, ಮುಜಂಟಿ ಜೇನು ಇದೆ. ಹ್ಮ್. ಇದೆಲ್ಲ ಹವ್ಯಾಸಗಳು. ಹ್ಮ್. ಇದನ್ನು ಯಾವ್ದನ್ನು ಕೂಡ ನಾನು ಓಪನ್ ಮಾಡುವ ಕ್ರಮ ಎಂತ ಇಲ್ಲ. ಹ್ಮ್. ನಮ್ಮಲ್ಲಿ ಹೊರಗಿಂದ ನನ್ನ ಅಣ್ಣ ಫ್ಯಾಮಿಲಿ ಎಲ್ಲ ಹೊರಗಿರುವುದು. ಹ್ಮ್. ಮತ್ತೆ ತಂಗಿ ಅಕ್ಕ ಎಲ್ಲ ಬಂದ್ರೆ ಹ್ಮ್. ಅವರೇ ಬಂದು ಓಪನ್ ಮಾಡಿ ಹ್ಮ್. ಅವರಿಗೆ ಬೇಕಾದಷ್ಟು ತಗೊಳ್ತಾರೆ. ನಮಗೆ ಸ್ವಲ್ಪ ಮನೆಯಲ್ಲಿ ಹಿಡಿದು ಅವರೇ ಅದೆಲ್ಲ ರಾತ್ರಿ ಹೊತ್ತು ಅವರದೇ ಕೆಲಸ. ನಮ್ಮಲ್ಲಿ ಅವ್ರದ್ದು ಸುಧಾರಿಕೆ. ನೆಂಟರು ಬರುವ ದಿವಸ ರಾತ್ರಿ ಜೇನು ತೆಗೆಯುವಂತ ಕಾರ್ಯಕ್ರಮ ಇರ್ತದೆ. ಹೌದಾ? ಅದೆಲ್ಲ ಅವರೇ ಮಾಡುದು. ಹಾಗೆ ಮತ್ತೆ ನಮ್ಮ ಏನ್ ಕೃಷಿ ರೀತಿಯಲ್ಲಿ ನಮಗೆ ಬೇಕಾದ ಬೆಳೆಗಳು ಏನೆಲ್ಲ ಉಂಟು. ಹ್ಮ್. ನಮ್ಮ ಗುಡ್ಡೆಯಲ್ಲೆಲ್ಲ ತುಂಬಾ ಕಾಡು ಮರಗಳೆಲ್ಲ ಇತ್ತು. ಆದ್ರೆ ನಮ್ಮ ಗುಡ್ಡೆಯಲ್ಲಿರೋ ಹುಳಿ ಮರಗಳನ್ನ, ಹ್ಮ್. ಏನು ಉಂಡೆ ಹುಳಿ ಉಂಟು, ಅದರ ಹ್ಮ್. ಮರಗಳನ್ನೆಲ್ಲ ನಾವು ಬಿಟ್ಟಿದ್ದೇವೆ. ಹ್ಮ್. ನಮಗೆ ಬೇಕಾದಷ್ಟು ಉಂಡೆ ಹುಳಿ ಅಲ್ಲೇ ಸಿಗ್ತದೆ. ಇನ್ನು ಮತ್ತೆ ಜಿಕ್ಕುಜ್ಜೆ ಮರಗಳಿವೆ, ಹ್ಮ್. ಅದನ್ನೆಲ್ಲ ನಾವು ಬಿಟ್ಟಿದ್ದೇವೆ. ಬಾಕಿ ಕೃಷಿ ನಮಗೆ ಅನಗತ್ಯ ಇರುವ ಮರಗಳನ್ನು, ಮರಮುಟ್ಟುಗಳಿಗಿರೋ ಮರಗಳನ್ನೆಲ್ಲ ಕಡಿದಿರ್ಬೋದು. ಹ್ಮ್. ಬಾಕಿದ ಮರಗಳೆಲ್ಲ ಕೂಡ ಇವೆ, ಹಾಗೆ ಇದೆ. ಸ್ನೇಹಿತರೆ, ಈ ಸುಳ್ಯ ಕೇರಳ ಬಾರ್ಡ್ನ ಒಬ್ರು ಯುವ ಕೃಷಿಕರ ಮಾತುಗಳನ್ನು ಕೇಳಿದ್ರಿ. ತುಂಬಾ ಜನರಿಗೆ ಸವಾಲುಗಳ ಮಧ್ಯದಲ್ಲಿ ಇವರ ಮಾತುಗಳು ಆದರ್ಶ ಆಗಬಹುದು, ಅದೇ ರೀತಿಯಲ್ಲಿ ಧೈರ್ಯ ತುಂಬಬಹುದು ಅಂತ ಹೇಳ್ತಾ, ಈ ರೀತಿಯ ಕಂಟೆಂಟ್ಗಳು ನಮ್ಗೆ ತುಂಬಾ ಜನರು ಕೇಳ್ತಾರೆ. ಇಷ್ಟು ಒಳ್ಳೊಳ್ಳೆ ಜನರು, ಒಳ್ಳೊಳ್ಳೆ ರೈತರನ್ನೆಲ್ಲ ಹೇಗೆ ಕಾಂಟ್ಯಾಕ್ಟ್ ಮಾಡ್ತೀರಿ ಅಂತ. ಮೇನ್ ಆಗಿ ನಮ್ಮ ವ್ಯೂವರ್ಸ್ಗಳು ನಮ್ಮ ಬೆಳ್ತಂಗಡಿ ತಾಲೂಕಿನವರೇ ಆಗಿರುವಂತ ಸ್ನೇಹ ಶಾಲೆ ಅಂತ ಸುಳ್ಯದಲ್ಲಿದೆ. ಅದು ಸುಳ್ಯ ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲ, ನಮ್ಮ ರಾಜ್ಯದಲ್ಲಿ ಅತ್ಯಂತ ವಿಶೇಷವಾಗಿರೋ ಶಾಲೆ. ಅದರ ಅಧ್ಯಕ್ಷರು ಚಂದ್ರಶೇಖರ್ ದಾಮ್ಲೆ ಅವರಿದ್ದಾರೆ. ಸರ್ ನಮಸ್ತೆ. ಅವ್ರು ನಮ್ಗೆ ಇವ್ರನ್ನ ಪರಿಚಯ ಮಾಡಿಕೊಟ್ರು. ಈ ಮಕ್ಕಳು ಅವರ ಶಾಲೆಯ ಸ್ಟೂಡೆಂಟ್ಗಳು. ಹಿಂದಿನ ವಿಡಿಯೋಗಳಲ್ಲಿ ಇವ್ರನ್ನ ಪರಿಚಯ ಮಾಡಿಕೊಟ್ಟಿದೆ ಇವಳದ್ದು. ಆ ರೀತಿಯ ಒಂದು ಉತ್ತಮವಾಗಿರುವಂತ ಕಂಟೆಂಟ್ ನಮ್ಗೆ ಕೊಟ್ರಿ ಸರ್, ನಮ್ಗೆ ಧನ್ಯವಾದಗಳು. ಅದೇ ರೀತಿ ನೀವು ಒಂದು ಸೂಪರ್ ಆಗಿರುವಂತ ನಮ್ಗೆ ಮಾಹಿತಿಯನ್ನು ಕೊಟ್ರಿ, ನಿಮಗೂ ಕೂಡ ಧನ್ಯವಾದಗಳು. ಈ ಸುಮಾರು ಒಂದು 150 ಕಿಲೋಮೀಟರ್ ದೂರ ಇರ್ಬೋದು ಇಲ್ಲಿಂದ. ಕರ್ನಾಟಕ ಕೇರಳ ಗಡಿಯಿಂದ ಒಳಗೆ ನಾವಿರೋದು, ಕೇರಳದಲ್ಲಿರೋದು. ಅಷ್ಟು ದೂರದಿಂದ ಬಂದು ಇಲ್ಲಿ ನನ್ನ ಕೃಷಿಯ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀರಾ. ನಮಗೆ ನಾನು ಮೊದಲನೇದಾಗಿ ನಮ್ಗೆ ಈ ಕೃಷಿ ಭೂಮಿ ಸಿಕ್ಕಿದ್, ನಮ್ಮ ತಂದೆಯವರೆಲ್ಲ ಒಂದು ವೇಳೆ ಕೆಲಸ ಮಾಡದೇ ಇರ್ತಿದ್ರೆ ನಮಗೆ ಇಷ್ಟು ದೊಡ್ಡ ಕೃಷಿ ಭೂಮಿ, ನನಗೆ ಇದನ್ನು ಮುಂದುವರಿಸಿಕೊಂಡು ಹೋಗುವಂತ ಒಂದು ಚೈತನ್ಯ ಕೂಡ ಇರ್ತಿರ್ಲಿಲ್ಲ. ನಾವು ಎಲ್ಲಾದ್ರೂ ಪೇಟೆಯಲ್ಲೆಲ್ಲಾದ್ರೂ ಕೆಲಸ ಮಾಡ್ಕೊಂಡಿದ್ದಿರ್ಬೋದು. ಆದ್ರೆ ಅವರು ಮಾಡಿದಂತ ಕೆಲಸದಿಂದ ನಮಗೆ ಈಗ ನಾವು ಎದೆ ಉಬ್ಬಿಸಿ ನಿಂತು ಕೃಷಿ ಮಾಡ್ಲಿಕ್ಕೆ ಒಂದು ಅವಕಾಶ ಆಗಿದೆ. ಅದಕ್ಕೆ ತಂದೆಯವರನ್ನು ನೆನಪು ಮಾಡಿಕೊಂಡು, ತಂದೆಯವರಿಗಿಲ್ಲ, ಅವರು ಸುಮಾರು 10 ವರ್ಷ ಹಿಂದೆ ತೀರೋದ್ರು. ಮತ್ತೆ ನಮ್ಮ ಫ್ಯಾಮಿಲಿ, ಅಮ್ಮ ಇದ್ದಾರೆ, ಅಣ್ಣನ ಜೊತೆ ಇದ್ದಾರೆ. ಅಣ್ಣನ ಮನೆಯಲ್ಲಿ ಒಂದು ಚಿಕ್ಕ ಮಗು ಇದೆ, ಹಾಗೆ ಅಲ್ಲಿದ್ದಾರೆ. ಇದು ನನ್ನ ಪತ್ನಿ ಮಿತ್ರ ಅಂತ ಹೆಸರು. ನನಗೆ ತೋಟದ ಕೃಷಿಗಳೆಲ್ಲ ಕೆಲಸಗಳು. ಆದ್ರೆ ಈ ಮನೆಯಲ್ಲಿ ತೋಟ, ಕೋಳಿ, ದನದ ಹಟ್ಟಿ, ಮತ್ತೆ ಉಳಿದ ಸ್ಲರಿ, ಮತ್ತೆ ಆ ಕೆಲಸಗಳನ್ನ ಅವಳೇ ನೋಡ್ಕೊಳ್ಳೋದು. ನಾನು ತೋಟ ಕೃಷಿ ಜವಾಬ್ದಾರಿ ಮಾತ್ರ ನಾನು ಮಾಡುದು. ಹಾಗೆ ಮತ್ತೆ ಇಬ್ರು ಮಕ್ಕಳು. ಕೃಷಿ ಜೊತೆ ಸಾಂಸ್ಕಾರಿಕ ಒಂದು ಹೇಳುದು, ಒಂದು ಸಂಸ್ಕೃತಿಯ ಜೀವನ ಬೇಕು ಅಂತ ಹೇಳೋ ಉದ್ದೇಶಕ್ಕೋಸ್ಕರ ನಾವು ಹುಡುಕಿ ಬೇರೆ ಶಾಲೆಯಲ್ಲಿ ಇದ್ರೂ ಕೂಡ ಅಲ್ಲಿಂದ ನಮ್ಮ ಮಕ್ಕಳನ್ನ ಸ್ನೇಹ ಶಾಲೆಗೆ ಸೇರಿಸಿ ಆ ಶಾಲೆಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದೇವೆ. ನಮಗೆ ಮಕ್ಕಳಿಂದ ಕೂಡ ಹಾಗೆ ಕೃಷಿ ಕೆಲಸಗಳೆಲ್ಲ ತುಂಬಾ ಸಹಾಯ ಆಗ್ತದೆ. ಅವರು ಕೂಡ ಅವರ ಕೆಲಸಗಳನ್ನ ಮಾಡ್ತಾರೆ. ದನಗಳನ್ನೆಲ್ಲ ಹಟ್ಟಿಯಿಂದ ಬಿಚ್ಚುವುದು, ಕಟ್ಟುವುದು, ಆ ಕೆಲಸಗಳನ್ನೆಲ್ಲ ಅವರೇ ಮಾಡುದು. ಅದಕ್ಕೋಸ್ಕರ ನಮ್ಮ ಶಾಲೆಯ ಮುಖ್ಯಸ್ಥರು ಕೂಡ ನಮ್ಮ ಜೊತೆ ಇದ್ದಾರೆ, ಶ್ರೀ ಚಂದ್ರಶೇಖರ್ ದಾಮ್ಲೆ. ಅವರಿಗೆ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಇಷ್ಟು ದೂರದಿಂದ ಬಂದು ಇಂಥ ಸಂಜೆ ಹೊತ್ತಿನಲ್ಲಿ ಕೂಡ ನಮ್ಮ ವಿಡಿಯೋನ ಮಾಡಿದ್ದೀರಾ. ಶ್ರೀ ಶಿವಪ್ರಸಾದ್ ಮಲೆಬೆಟ್ಟು ಅವರು, ನಿಮ್ಮ ಚಾನೆಲ್ ಅನ್ನ ನೋಡ್ತಾ ಇರ್ತೇನೆ, ಯಾವತ್ತೂ ನೋಡ್ತಾ ಇರ್ತೇನೆ. ನಮಗೆ ಕಳೆದ ಸಲ ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಆದಾಗ ನಿಮ್ಮ ಜೊತೆ ಒಂದು ಮಾತಾಡೋ ಅವಕಾಶ ಸಿಕ್ಕಿತ್ತು. ಆ ಅವಕಾಶ ಇಷ್ಟು ದೂರಕ್ಕೆ ಬಂದು ನನ್ನದೊಂದು ವಿಡಿಯೋವನ್ನು ಕೂಡ ಮಾಡುವ ಒಂದು ಅವಕಾಶ ಇದೆ ಅಂತ ನಾನು ನಿರೀಕ್ಷೆ ಮಾಡಿರಲಿಲ್ಲ. ನಿಮಗೂ ಕೂಡ ಹಾಗೆ ನಮ್ಮ ಮನೆಗೆ ಇಷ್ಟು ದೂರ ಬಂದು ಮಾಡಿದಂತ ವಿಡಿಯೋ ಮಾಡಿ ನಮ್ಮನ್ನ ಸಾರ್ವಜನಿಕ ಜನಗಳ ಮುಂದೆ ಪ್ರಚಾರ ಪಡಿಸೋಕ್ಕೋಸ್ಕರ ನಿಮಗೂ ಕೂಡ ನಾನು ಧನ್ಯವಾದವನ್ನು ಸಮರ್ಪಿಸ್ತೇನೆ. ಓಕೆ ಸರ್, ಒಂದು ಅತ್ಯುತ್ತಮವಾಗಿರುವಂತಹ ಮಾಹಿತಿ. ಆ ರೀತಿ ನಾವು ಇವ್ರು ಹೇಳಿದ್ರು, ಅವರ ಮಕ್ಕಳನ್ನೆಲ್ಲ ಅತ್ಯುತ್ತಮವಾಗಿರುವಂತಹ ಶಾಲೆ, ಸ್ನೇಹ ಶಾಲೆಗೆ ಸೇರಿಸ್ತೇವೆ ಅಂತ ಹೇಳಿ. ಆ ಸ್ನೇಹ ಶಾಲೆಯ ಬಗ್ಗೆ ಒಂದಷ್ಟು ಮಾಹಿತಿ ಕೊಡುವಂತ ವಿಡಿಯೋ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರ್ತದೆ, ಅದನ್ನು ಕೂಡ ನೀವು ನೋಡಬಹುದು. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಮತ್ತೊಂದು ಬಾರಿ ಧನ್ಯವಾದಗಳು.